ನವೆಂಬರ್ 19ನೆಯ ತಾರೀಕು ಮಂಗಳವಾರದ ದಿನ ಕಾರ್ತಿಕ ಮಾಸದ ವಿಶೇಷ ಅಂಗಾರಕ ಸಂಕಷ್ಟಾರ ಚತುರ್ಥಿ ಬಂದಿದೆ. ಈ ದಿನ ಗಣೇಶನನ್ನು ಯಾವ ರೀತಿಯಾಗಿ ಪೂಜಿಸಬೇಕು, ಈ ದಿನದ ಪೂಜೆಯಿಂದ ಯಾವೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತದೆ, ಯಾವ ಹೆಸರಿನಿಂದ ಈ ದಿನ ಗಣೇಶನನ್ನ ಕರೆಯಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಈ ದಿನ ಗಣೇಶನನ್ನು ಪೂಜಿಸುವಂತಹ ಪೀಠದ ಹೆಸರು ಶಿವಪೀಠ. ಈ ದಿನ ಗಣೇಶನನ್ನು ಗಣಾದೀಪ ಮಹಾಗಣಪತಿ ಎಂದು ಕರೆಯಲಾಗುತ್ತದೆ. ಈ ದಿನ ಅತಿ ಮುಖ್ಯವಾಗಿ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಲು ಈ ಎರಡು ವಿಧಾನವನ್ನ ತಪ್ಪದೆ ಪಾಲಿಸಬೇಕು. ಪ್ರತಿ ತಿಂಗಳು ಬರುವಂತಹ ಸಂಕಷ್ಟರ ಚತುರ್ಥಿಯ ದಿನ ನಾವು ಮಾಡುವಂತಹ ಗಣೇಶನ ಪೂಜೆಯಿಂದ ಅನೇಕ ರೀತಿಯಾದಂತಹ ಅಡೆತಡೆಗಳು, ಕಷ್ಟಗಳು ಗಣೇಶನ ವಿಶೇಷ ಅನುಗ್ರಹದಿಂದ ದೂರವಾಗುತ್ತದೆ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನಾಳೆಯ ದಿನ ಒಂದು ಪೀಠ ಅಥವಾ ಮಣೆಯ ಮೇಲೆ ಅಕ್ಕಿ ಹಿಟ್ಟಿನಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅದರ ಮೇಲೆ ಅರಿಶಿಣದ ಬಟ್ಟೆಯನ್ನ ಹಾಸಿ ಗಣೇಶನ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ಗಣೇಶನ ಮುಂದೆ 5 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಬಳಸಿ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು. ನಂತರ ಒಂದು ಕೆಂಪು ಬಣ್ಣದ ವಸ್ತ್ರವನ್ನ ಹಾಸಿ ಅದರಲ್ಲಿ 3 ಮುಷ್ಟಿಯಷ್ಟು ಅಕ್ಕಿ, 2 ವಿಳೆದೆಲೆ, ಅಡಿಕೆ, 2 ಒಣಖರ್ಜೂರ ಹಾಗೂ ಯಾವುದಾದರೂ 2 ನಾಣ್ಯವನ್ನ ಹಾಕಬೇಕು. ನಂತರ ಇದನ್ನು ಮೂಟೆಯ ರೀತಿ ಕಟ್ಟಿ ಗಣೇಶನ ಮುಂದಿಟ್ಟು ಗಣೇಶನಿಗೆ ಹಾಗೂ ಈ ವಿಶೇಷ ಮೂಟೆಗೆ ಆರತಿಯನ್ನು ಬೆಳಗಿ ಧೂಪವನ್ನ ತೋರಿಸಬೇಕು. ಗಣಾದೀಪ ಮಹಾಗಣೇಶನಿಗೆ ಪ್ರಿಯವಾದಂತಹ ಹಾಲು, ಹಣ್ಣು, ಎಳ್ಳುಂಡೆ, ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಇಡಬೇಕು. ನಂತರ ನಿಮ್ಮ ಮನೆಗೆ ಸಮೀಪದಲ್ಲಿ ಇರುವಂತಹ ಗಣೇಶನ ದೇವಸ್ಥಾನಕ್ಕೆ ತೆರಳಿ ಗಣೇಶನಿಗೆ ಭಕ್ತಿಯಿಂದ ಗರಿಕೆಯನ್ನ ಅಥವಾ ಗರಿಕೆಯ ಮಾಲೆಯನ್ನ ಅರ್ಪಿಸುತ್ತಾ 5, 11 ಅಥವಾ 21 ಪ್ರದಕ್ಷಿಣೆಯನ್ನು ಮಾಡಿ ಮನೆಗೆ ಬರಬೇಕು. ಮನೆಗೆ ಬಂದ ಮೇಲೆ ಗಣೇಶನ ಮುಂದಿಟ್ಟಂತಹ ಆ ವಿಶೇಷ ಮೂಟೆಯನ್ನು ಬಿಚ್ಚಿ ಅದರಲ್ಲಿದ್ದಂತಹ ಅಕ್ಕಿಯಿಂದ ಸಿಹಿ ಪೊಂಗಲನ್ನ ಮಾಡಿ ಸ್ವಲ್ಪ ಕಾಲ ಗಣೇಶನ ಮುಂದಿಟ್ಟು ಮನೆಯ ಸದಸ್ಯರು ಪ್ರಸಾದವಾಗಿ ಸ್ವೀಕರಿಸಬೇಕು. ಈ ಒಂದು ಪೂಜೆಯನ್ನು ನೀವು ಸಂಜೆ ಸಮಯದಲ್ಲಿ ಮಾಡಿಕೊಳ್ಳಬೇಕು. ಮೂಟೆಯಲ್ಲಿದ್ದ 2 ಖರ್ಜೂರ, ವಿಳೆದೆಲೆ, ಅಡಿಕೆಯನ್ನು ಪೂಜೆ ಮಾಡಿದವರು ಅಥವಾ ಮನೆಯ ಸದಸ್ಯರು ಪ್ರಸಾದವಾಗಿ ಸ್ವೀಕರಿಸಬೇಕು. ಉಳಿದ 2 ನಾಣ್ಯವನ್ನ ಗಣೇಶನ ಮುಂದಿಟ್ಟು ಅಥವಾ ನಿಮ್ಮ ಮನೆಯ ಬೀರುವಿನಲ್ಲಿಟ್ಟು ನಿತ್ಯ ಪೂಜಿಸುತ್ತಾ ಬರಬೇಕು. ಸಂಪಾದನೆ ಮಾಡಿದ ಹಣ ಕೈನಲ್ಲಿ ನಿಲ್ಲಲು, ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗಿ ಹಣದ ಏಳಿಗೆಯನ್ನ ಕಾಣಲು, ವಿಪರೀತವಾದ ಸಾಲದಿಂದ ಮುಕ್ತರಾಗಲು ಸಂಕಷ್ಟರ ಚತುರ್ಥಿಯ ದಿನ ಮಾಡುವಂತಹ ವಿಶೇಷವಾದ ಪೂಜೆ ಇದಾಗಿದೆ. ಹಾಗೆಯೇ ಕಷ್ಟಗಳು ಕುತ್ತಿಗೆಗೆ ಬಂದಿದೆ, ಇನ್ನು ನಮ್ಮ ಕೈನಲ್ಲಿ ಏನೂ ಕೂಡ ಸಾಧ್ಯ ಆಗೋದಿಲ್ಲ, ಈ ಕಷ್ಟದಿಂದ ಹೊರಬರೋದಕ್ಕೆ ದೇವರೇ ಒಂದು ದಾರಿಯನ್ನ ತೋರಿಸಬೇಕು ಎಂಬ ಕಠಿಣ ಸಂಕಷ್ಟಕ್ಕೆ ಗುರಿಯಾಗಿದ್ರೆ ಅಂದುಕೊಂಡಂತಹ ಕೆಲಸಗಳು ಆಗಲು, ವಿಘ್ನಗಳಿಂದ ಮುಕ್ತರಾಗಲು ತಪ್ಪದೆ ಈ ಒಂದು ದೀಪವನ್ನ ನಾಳೆಯ ದಿನ ಅಂದರೆ ಮಂಗಳವಾರದ ದಿನ ನಿಮ್ಮ ಮನೆಯಲ್ಲಿ ಬೆಳಗಿಸಬೇಕು. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ಪೀಠ ಅಥವಾ ಮಣೆಯ ಮೇಲೆ ಚಿಕ್ಕ ರಂಗೋಲಿಯನ್ನು ಬರೆದು ಅದರ ಮೇಲೆ ಒಂದು ಚಿಕ್ಕ ತಟ್ಟೆಯನ್ನ ಇಟ್ಟು 5 ಕಡೆ ಆ ತಟ್ಟೆಗೆ ಗಂಧ ಕುಂಕುಮದ ಬೊಟ್ಟನ್ನ ಇಡಬೇಕು. ಅದರ ಮೇಲೆ ಮುಷ್ಟಿಯಷ್ಟು ಅಕ್ಕಿಯನ್ನು ಹಾಕಿ ಅದರ ಮೇಲೆ ಒಂದಿಷ್ಟು ಗರಿಕೆಯನ್ನು ಇರಿಸಿ ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಬೇಳೆಯ ಹಿಟ್ಟು ಅಂದರೆ ತೊಗರಿ ಬೇಳೆಯನ್ನು ಪುಡಿ ಮಾಡಿ ಸಮ ಪ್ರಮಾಣದಲ್ಲಿ ಈ 3 ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಹಾಲು, ಬೆಲ್ಲದ ಪಾಕ, ಏಲಕ್ಕಿಯ ಪುಡಿ, ಪಚ್ಚೆ ಕರ್ಪೂರದ ಪುಡಿಯನ್ನು ಬೆರೆಸಿ ಒಂದು ದೊಡ್ಡ ಹಿಟ್ಟಿನ ದೀಪವನ್ನು ತಯಾರು ಮಾಡಿಕೊಳ್ಳಬೇಕು. ಈ ದೀಪವನ್ನು ಅಕ್ಕಿಯ ಮೇಲಿಟ್ಟು ತುಪ್ಪದಲ್ಲಿ ನೆನೆಸಿಟ್ಟಂತಹ 2 ಹೂಬತ್ತಿಗಳನ್ನು ಇಟ್ಟು ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು. ಈ ದೀಪಕ್ಕೆ ಅಗರಬತ್ತಿ ಆರತಿಯನ್ನು ಬೆಳಗಿ ನಮಸ್ಕಾರವನ್ನ ಮಾಡಿಕೊಳ್ಳಬೇಕು. ವಿವಿಧ ಪುಷ್ಪಗಳಿಂದ ಈ ದೀಪಕ್ಕೆ ಅಲಂಕಾರವನ್ನ ಮಾಡಿ ದೀಪಕ್ಕೆ ಬೆಲ್ಲ ಅಥವಾ ಕಲ್ಲು ಸಕ್ಕರೆಯನ್ನ ನೈವೇದ್ಯವಾಗಿ ಇಟ್ಟು ಗಣೇಶನಿಗೆ ಪ್ರಾರ್ಥನೆಯನ್ನ ಮಾಡಿಕೊಳ್ಳಬೇಕು. ಮರುದಿನ ಈ ದೀಪವನ್ನು ಯಾರು ಓಡಾಡದೆ ಇರುವಂತಹ ಜಾಗದಲ್ಲಿ ಮರದ ಬುಡದಲ್ಲಿ ಇಟ್ಟು ಬರಬೇಕು. ದೀಪದ ಕೆಳಗೆ ಇಟ್ಟಂತಹ ಅಕ್ಕಿಯನ್ನು ಪಕ್ಷಿಗಳಿಗೆ ಹಾಕಬಹುದು ಅಥವಾ ಸಿಹಿ ನೈವೇದ್ಯಕ್ಕೆ ಬಳಸಿಕೊಳ್ಳಬಹುದು. ಈ ದೀಪಾರಾಧನೆಯಿಂದ ಅಂದುಕೊಂಡಂತಹ ಕೆಲಸಗಳು ನೆರವೇರುತ್ತದೆ. ಕುತ್ತಿಗೆಗೆ ಬಂದಂತಹ ಕಠಿಣ ಕಷ್ಟಗಳು ದೂರವಾಗಿ ಮಹಾ ಗಣೇಶನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಮಂಗಳವಾರದ ದಿನ ಅಂಗಾರಕ ಸಂಕಷ್ಟರ ಚತುರ್ಥಿಯ ದಿನ ಗಣೇಶನಿಗೆ ಈ ವಿಧವಾಗಿ ಪೂಜೆಯನ್ನ ಮಾಡಿಕೊಳ್ಳಬಹುದು. ನೋಡಿದ್ರಲ್ಲ, ಮಂಗಳವಾರ ಕೂಡಿ ಬಂದಿರತಕ್ಕಂತಹ ಅದರಲ್ಲೂ ಕೂಡ ಕಾರ್ತಿಕ ಮಾಸದಲ್ಲಿ ಬಂದಿರುವಂತಹ ವಿಶೇಷವಾದ ಸಂಕಷ್ಟರ
ಚತುರ್ಥಿಯ ದಿನ ಮನೆಯಲ್ಲಿ ಯಾವ ವಿಧಿವಿಧಾನವನ್ನು ಪಾಲಿಸಿದ್ರೆ ಕಷ್ಟಗಳಿಂದ ಮುಕ್ತಿ ದೊರೆಯುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಮಹಾಗಣೇಶ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.